ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ ಗೊತ್ತಾ, ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಮೈಸೂರು. ಸೊ ಮೈಸೂರಿಗೆ ಬಂದಾಗಲೆಲ್ಲ ಒಂದಿನ ಬಂದು ಹೋಗೋದ್ರಲ್ಲಿ ನನಗೆ ಮಜಾ ಬರೋದೇ ಇಲ್ಲ. ನಾನು ಇಲ್ಲಿ ಬಂದಾಗಲೆಲ್ಲ ಒಂದು ಡೇ ಇಲ್ಲಿ ಸ್ಟೇ ಆಗಿ, 1 ನೈಟ್ ಇಲ್ಲಿ ಸ್ಟೇ ಆಗಿ ಲೋಕಲೈಟ್ಸ್ ಥರ ಇದ್ದು ಎಂಜಾಯ್ ಮಾಡಿ ಆಮೇಲೆ ನಾನು ಹೋಗೋದು. ಅದರ್ವೈಸ್ ನನಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ದ ರೀಸನ್ ಇಟ್ ಈಸ್ ವೆರಿ ಸಿಮಿಲರ್ ಟು ಬ್ಯಾಂಗ್ಳೂರ್ ಅಲ್ವಾ. ಬಟ್ ದ ಥಿಂಗ್ ಈಸ್, ಬ್ಯಾಂಗ್ಳೂರಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಸೇಮ್ ಫೆಸಿಲಿಟಿ ಇಲ್ಲೂ ಕೂಡ ಸಿಗುತ್ತೆ, ಬಟ್ ವಿತ್ ಲೆಸ್ಸರ್ ಕ್ರೌಡ್. ಸೊ ಬ್ಯಾಂಗ್ಳೂರಲ್ಲಿ ಎಲ್ಲ ಇದೆ, ಕ್ರೌಡ್ ಕೂಡ ಹಾಗೆ ಇದೆ. ಮೈಸೂರಲ್ಲಿ ಎಲ್ಲ ಇದೆ, ಬಟ್ ಕ್ರೌಡ್ ಕಮ್ಮಿ ಇದೆ. ಆ್ಯಂಡ್ ಇಲ್ಲಿ ನಂಗೆ ತುಂಬ ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ. ಬ್ಯೂಟಿಫುಲ್ ಸಿಟಿ. ಸೊ ಯಾ, ತೋರಿಸ್ತೀನಿ ಇವತ್ತು. ಆ್ಯಂಡ್ ನಾಳೆ ಮಾರ್ನಿಂಗ್ ನಾವು ವಾಪಸ್ ಇಲ್ಲಿಂದ ಬೇರೆ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಬರೀ ಮೈಸೂರಿಗೆ ಮಾತ್ರ ಇರುತ್ತೆ. ಆ್ಯಂಡ್ ನಿನ್ನೆ ನೈಟು, ದಟ್ ಈಸ್ ಆನ್ ಫ್ರೈಡೇ, ನಾವು ಪ್ಲ್ಯಾನ್ ಮಾಡಿದ್ದು ಮೈಸೂರಿಗೆ ಹೋಗಬೇಕು ಅಂತ. ಫ್ರೈಡೇ ಪ್ಲ್ಯಾನ್ ಮಾಡಿ ವಿ ಕೇಮ್ ಸ್ಯಾಟರ್ಡೇ ಮಾರ್ನಿಂಗ್ ಟು ಮೈಸೂರು. ಆ್ಯಂಡ್ ಅರೌಂಡ್ 1 o'clock ನಾವು ಕೆಂಗೇರಿ ಹತ್ರ ಇದ್ವಿ. ಆ್ಯಂಡ್ ನಾವು ಅರೌಂಡ್ 3:30 ನಾವು ಮೈಸೂರು ರೀಚ್ ಆದ್ವಿ. ಆ್ಯಂಡ್ ಫ್ರೆಶ್ ಅಪ್ ಆಗಿ ವಿ ಕೇಮ್ ಔಟ್ ಏನಾದರೂ ತಿನ್ನೋಣ ಅಂತ, ಬಿಕಾಸ್ ಲಂಚ್ ಇರಲಿಲ್ಲ ಆ್ಯಂಡ್ ಪ್ರಾಪರ್ ಬ್ರೇಕ್ಫಾಸ್ಟ್ ಕೂಡ ಇರಲಿಲ್ಲ. ಸೊ ತೋರಿಸ್ತೀನಿ, ಸ್ಟೇ ಟ್ಯೂನ್. ನಾವೀಗ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ಚೆನ್ನಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋದಕ್ಕೆ, ಆಮೇಲೆ ಹಾಗೆ ಲೋಕಲ್ ಏರ್ಸ್ ಥರ ಸುತ್ತಾಡೋದಕ್ಕೆ. ಮಸಾಲೆ ಪುರಿ, ಗೋಬಿ ಮಂಚೂರಿ, ದಾಬೇಲಿ ವಾಟ್ ಎವರ್, ಜಾಕ್ ಫ್ರೂಟ್ ಐಸ್ ಕ್ರೀಮ್. ನೆಕ್ಸ್ಟ್ ವಡಪಾವ್. ಇದಾದ್ಮೇಲೆ ಚಾಯ್. ಆಫೀಸ್ ಅಂದ್ರೆ ಜನ ಬರ್ತಾರೆ. ನಾವು ಕಾಫಿ ಕುಡಿಯೋದಕ್ಕೆ ಬಂದಿರೋದು ಕಿಂಗ್ಸ್ ಕಾಫಿ ಕಂಪನಿ. ಆ್ಯಂಡ್ ಇದು ನನ್ನ ಫೇವ್ರೇಟ್. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಕೂಡ ಓಪನ್ ಆಗಿದೆ, ಬಟ್ ಬ್ಯಾಂಗ್ಳೂರಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಮೈಸೂರಿಗೆ ಬಂದಾಗಲೇ ಹೋಗೋದು. ಮೈಸೂರಿಗೆ ಬಂದಾಗ ಅದೊಂಥರ ಫೀಲಿಂಗ್ ಇಸ್ ಡಿಫ್ರೆಂಟ್. ಯಾ, ಬನ್ನಿ ಕಾಫಿ ಕುಡಿಯೋಣ. ಎನ್ವೈರ್ನ್ಮೆಂಟ್ ತುಂಬ ಚೆನ್ನಾಗಿದೆ. ಒಂದೊಂದು ಕೆಫೆನವರು ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ. ಅವ್ರದ್ದೆಲ್ಲ ಕಡೆ ಒಂದೇ ಥರ ಡಿಸೈನ್ ಅಂತ ಇಲ್ಲ. ಒಂದೊಂದು ಕಡೆ ಔಟ್ಡೋರ್ ಕೂಡ ಇದೆ, ಒಂದೊಂದು ಕಡೆ ಬರೀ ಇಂಡೋರ್ ಮಾತ್ರ ಇದೆ. ಬಟ್ ಕಾಫಿ ಟೇಸ್ಟ್ ಮಾತ್ರ ಸೇಮ್. ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಕಿಂಗ್ಸ್ ಕಾಫಿಗೆ ಹೋಗಿದ್ದೆ, ಬಟ್ ಅದು ಬೇರೆ ಲೊಕೇಶನಲ್ಲಿ. ಆ್ಯಂಡ್ ಅದು ನಿಯರ್ ಟು ಮೈಸೂರು ಪ್ಯಾಲೇಸ್ ಇತ್ತು. ಆ್ಯಂಡ್ ಅದು ಕೂಡ ಔಟ್ಡೋರ್ ವೆನ್ಯೂ ಇತ್ತು. ಆ್ಯಂಡ್ ಹೇಗಂದರೆ ಈಗ ಮನೆಗಳನ್ನೆಲ್ಲ ಇವಾಗ ಕೆಫೆ ಮಾಡ್ತಿದ್ದಾರಲ್ಲ, ಆ ಥರ ಕೆಫೆ ಡಿಸೈನ್ ಅದು. ಬಟ್ ಇದು ಪ್ರಾಪರ್ ಕೆಫೆ ಟೈಪ್ ಇದೆ. ಆ್ಯಂಡ್ ಎಲ್ಲ ಲೊಕೇಶನ್ಗಳು ಬೇರೆ ಬೇರೆ ಇದೆ. ಆ್ಯಂಡ್ ಇದು ಬಂದು ವಿವೇಕಾನಂದ ನಗರದಲ್ಲಿರೋ ಕಿಂಗ್ಸ್ ಕಾಫಿ ಕಂಪನಿ. ಆ್ಯಂಡ್ ನಂದು ಒಂದು ಪ್ರಾಬ್ಲಮ್ ಆಗಿದೆ. ಏನಂತಂದರೆ ಹೆಲ್ಮೆಟ್ ಇಶ್ಯೂ ಆಗಿದೆ. ಪ್ರಾಬ್ಲಮ್ ಏನು ಅಂತಂದರೆ ಅದು ಫುಲ್ಲು ಡಿಗಿ ಅಂತ ಶೇಕ್ ಆಗ್ತಾಯಿದೆ. ಆ್ಯಂಡ್ ಫುಲ್ಲು ನೆಕ್ಕೆಲ್ಲ ಪೇನ್ ಬಂದಿದೆ ನನಗೆ. ನನ್ನ ತಲೆಗಿಂತ ಜಾಸ್ತಿ ಹೆಲ್ಮೆಟ್ ಶೇಕ್ ಆಗ್ತಿದೆ. ಆ್ಯಂಡ್ ಅದರ ಶೇಕ್ ಆಗಿ ನನಗೆ ವಾಮಿಟಿಂಗ್ ಫೀಲ್ ಆಗ್ತಾಯಿತ್ತು. ದೆನ್ ಇವಾಗ ಹೆಲ್ಮೆಟ್ ಚೇಂಜ್ ಮಾಡಬೇಕು. ಫಸ್ಟು ಹೋಗಿ ಒಂದು ಹೆಲ್ಮೆಟ್ ತೊಗೊಳ್ಬೇಕು. ಆಮೇಲೆ ಸೆಕೆಂಡ್ ಥಿಂಗ್, ವೆರಿ ಇಂಪಾರ್ಟೆಂಟ್, ನಮ್ಮ ಗಾಡಿ ಹಿಂದೆ ಬ್ಯಾಗ್ ಇದೆ ಅಲ್ಲ, ಆ ಬ್ಯಾಗಿಗೆ ಒಂದು ರೈನ್ ಕೋಟ್ ತೊಗೊಳ್ಬೇಕು. ನನಗೆ ರೈನ್ ಕೋಟ್ ಇದೆ, ನನ್ನ ಕ್ಯಾಮ್ರಾ ಬ್ಯಾಗಿಗೆ ರೈನ್ ಕೋಟ್ ಇದೆ, ಎಲ್ಲದಕ್ಕೂ ರೈನ್ ಕೋಟ್ ಇದೆ. ಆ ಬ್ಯಾಗಿಗೆ ಒಂದು ರೈನ್ ಕೋಟ್ ಇಲ್ಲ. ಎಲ್ಲ ಹಾಕ್ಕೊಂಡು ಶಿಸ್ತಾಗಿ ಫುಲ್ಲು ಜೋಶಲ್ಲಿ ಗಾಡಿ ಓಡಿಸ್ತಾ ಇದ್ವಿ. ಮಳೆ ಬಂತು, ಲೈಕ್ ಓಕೆ ರೈನ್ ಕೋಟ್ ಇದೆ ಅಲ್ವಾ ಹೋಗ್ಬೋದು ಅಂತ. ದೆನ್ ರಿಯಲೈಸ್ ಆಯಿತು ದಟ್ ಹಿಂದೆ ಇರೋ ಬ್ಯಾಗಿಗೆ ರೈನ್ ಕೋಟ್ ಇಲ್ಲ ಅಂತ. ಆ್ಯಂಡ್ ಎಲ್ಲ ಬಟ್ಟೆ ಅದರಲ್ಲೇ ಇರೋದು. ದೆನ್ ಅದಕ್ಕೋಸ್ಕರ ನಾವು ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ವಿ ಸ್ಟೇಡ್ ಬ್ಯಾಕ್ ಅಂಟಿಲ್ ಮಳೆ ನಿಲ್ಲೋವರೆಗೂ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ಯಾಕಂದರೆ ಮಳೆ ಬಂದು ನಿಂತ ಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಅದು ಬೇರೆ ಫೀಲಿಂಗು. ಎಷ್ಟು ತಂಪಾಗಿ ಆ್ಯಂಡ್ ಫುಲ್ಲು ಹಸಿರಾಗಿ ಕಾಣ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ.
ಆ್ಯಂಡ್ ಯಾ ಫಸ್ಟು ಹೆಲ್ಮೆಟ್ ತೊಗೊಳ್ಳೋಣ, ಆಮೇಲೆ ಬ್ಯಾಗ್ಗೆ ರೈನ್ ಕೋಟ್ ತೊಗೊಳ್ಳೋಣ, ಆ್ಯಂಡ್ ದೆನ್ ಯಾವುದಾದ್ರೂ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ ಮೈಸೂರಲ್ಲಿ. ಯಾಕಂದರೆ ನಾವು ಪ್ರತಿ ಸಲ ಮೈಸೂರಿಗೆ ಬರ್ತೀವಿ, ಮೈಸೂರಲ್ಲಿ ಯಾವ ಮಾಲ್ಗೂ ನಾವು ಹೋಗಲ್ಲ. ಸೊ ಅದಕ್ಕೆ ಫಸ್ಟ್ ಟೈಮ್ ಮೈಸೂರಲ್ಲಿ ಒಂದು ಮಾಲ್ಗೆ ಹೋಗೋಣ ಅಂತ ಹೋಗಿದೆ. ಸಿಗ್ನಲಲ್ಲಿದ್ದೀವಿ ನಾವು. ಇಲ್ಲಿ ನೋಡಿ ಪೀಸ್ಫುಲ್ ಸಿಗ್ನಲ್ ಇದೆ, ಈ ವೆರಿ ಪೀಸ್ಫುಲ್ ಸಿಗ್ನಲ್. ಬೆಂಗಳೂರು ಥರ ಸಿಗ್ನಲ್ ಅಲ್ಲ. ಐ ನೋ ತುಂಬ ಬೆಂಗಳೂರಿಗೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂತ, ಬಟ್ ಬೆಂಗಳೂರು ಈಸ್ ಆಲ್ಸೋ ಮೈ ಫೇವ್ರೆಟ್ ಪ್ಲೇಸ್. ಆದರೆ ಜಸ್ಟ್ ಅಂದರೆ ಫೆಸಿಲಿಟೀಸ್ ಆ್ಯಂಡ್ ಕ್ರೌಡ್ ಬಗ್ಗೆ ನಾನು ಮಾತಾಡ್ತಿರೋದು. ಬೆಂಗಳೂರು ಎಲ್ಲರೂ ವೆಲ್ಕಮ್ ಮಾಡುತ್ತೆ, ಆ್ಯಂಡ್ ಬೆಂಗಳೂರು ಹ್ಯಾಸ್ ನೋ ಪ್ರಾಬ್ಲಮ್. ಯಾರು ಬಂದರೂ ಪ್ರಾಬ್ಲಮ್ ಇಲ್ಲ, ಬೇರೆ ಸ್ಟೇಟಿಂದಲ್ಲ ಬೇರೆ ಕಂಟ್ರಿಯಿಂದ ಬಂದರೂ ಪ್ರಾಬ್ಲಮ್ ಇಲ್ಲ. ನಾವು ಫೈನಲಿ ಒಂದು ಹೆಲ್ಮೆಟ್ ತೊಗೊಳೋದಕ್ಕೆ ಬಂದಿದ್ದೀವಿ. ಇದನ್ನು ಮುಂದೆ ಹಾಕಿಸ್ಬೇಕು. ಇದು ಸದ್ಯಕ್ಕೀಗ ಈ ಟ್ರಿಪ್ ಮುಗಿಯೋವರೆಗೂ ಹಾಕೊಳ್ಳೋದಕ್ಕೆ ಒಂದು ಹೆಲ್ಮೆಟ್ ತೊಗೊಳ್ಬೇಕು. ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಒಂದು ಒಳ್ಳೆ ರೈಡರ್ಸ್ ಬೈಕ್ ಈಸ್ ವೆರಿ ಇಂಪಾರ್ಟೆಂಟ್, ಅದನ್ನ ತೊಗೊಳ್ಬೇಕು. ನೋಡೋಣ, ತೋರಿಸ್ತೀನಿ ಫೈನಲಿ ಯಾವ್ದು ತೊಗೊಳ್ತೀವಿ ಅಂತ. ಅಲ್ಲಿ ಹೆಲ್ಮೆಟ್ ನೋಡಿದ್ವಿ, ಆಪ್ಷನ್ಸ್ ಕಮ್ಮಿ ಇದೆ, ಅದಕ್ಕೆ ಇಲ್ಲೇ ಒಂದು ಮುಂದೆ ಇನ್ನೊಂದಿದೆ, ಅಲ್ಲೊಂದು ಸತಿ ನೋಡ್ಕೊಂಬರೋಣ. ಆಪ್ಷನ್ಸ್ ಇದ್ದರೆ ಬೆಟರ್, ಇಲ್ಲಾಂದರೆ ಇಲ್ಲೇ ಬಂದು ಅದು ನೋಡಿದ್ದೀವಿ ಅದನ್ನೇ ಫೈನಲೈಸ್ ಮಾಡೋದು. ಬಿಕಾಸ್ ಈಗ ಹೆಲ್ಮೆಟ್ ಚೇಂಜ್ ಮಾಡಲೇಬೇಕು ನಾನು. ಅದರಲ್ಲಂತೂ ಇನ್ನೂ 3-4 ದಿನ ನನಗೆ ಓಡಾಡೋದಕ್ಕಾಗಲ್ಲ. ಇಲ್ಲೊಂದಿದೆ ಅಂತ ಬಂದ್ವಿ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಹೆಲ್ಮೆಟ್ದು ಒಂದು ದೊಡ್ಡ ತಲೆನೋ ಆಗ್ಬಿಡ್ತು, ಏನು ಮಾಡೋದು. ಅಲ್ಲೇ ಟ್ರೆಂಡ್ಸ್ ಇದೆ, ಶಾಪಿಂಗ್ ಮಾಡ್ಕೊಂಡು ಹೋಗೋದು ಬೆಟರಾ? ಈಗಲೂ ಶಾಪಿಂಗೇ ಮಾಡ್ತಿರೋದು, ಬಟ್ ಇಂಪಾರ್ಟೆಂಟ್ ಹೆಲ್ಮೆಟ್ ಅದನ್ನು ಶಾಪ್ ಮಾಡಬೇಕು ಫಸ್ಟ್, ಆಮೇಲೆ ಬೇರೆದು. ಇನ್ನೊಂದು ಇಲ್ಲೇ ನಿಯರ್ ಬೈ ನೋಡಿದ್ದೀವಿ, ನಿಯರ್ ಬೈ ಅಂದ್ಕೊಂಡೇ ಅಲ್ಲಿಂದ ಅಗೇನ್ 1.5 ಕಿಲೋಮೀಟ್ರ್ ಬಂದ್ವಿ. ಇದು ಇನ್ನೊಂದು 1 ಕಿಲೋಮೀಟ್ರ್ ತೋರಿಸುತ್ತೆ. ಆ್ಯಂಡ್ ಅಲ್ಲಿ ಹೋದರೆ ಮೈಸೂರಲ್ಲೆಲ್ಲ ಬೇಗ ಕ್ಲೋಸ್ ಆಗುತ್ತೆ. ಅಂದರೆ ಇಷ್ಟು ಬೇಗ ಅಂದರೆ 7:30, ಇನ್ನೂ 7:30 ಅಲ್ಲ 8 o'clock, ಬಟ್ ಐ ಥಿಂಕ್ 9 o'clockಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. Hi, we are back to our room and ಹೆಲ್ಮೆಟ್ ಫೈನಲಿ ಒಂದು ತೊಗೊಂಡ್ವಿ. ಆ್ಯಂಡ್ ತೋರಿಸ್ತೀನಿ ರೀ ಯಾವ ಹೆಲ್ಮೆಟ್ ತೊಗೊಂಡ್ವಿ ಅಂತ. ದಿಸ್ ಹೆಲ್ಮೆಟ್ unbox with me. Unbox new helmet with me. ಅಯ್ಯಪ್ಪ, ಈ ನೀಲ್ಸ್ ಹಾಕೊಂಡ್ರು ಒಂದು ಕಷ್ಟ, ಹಾಕೊಂಡಿಲ್ಲ ಅಂದರೂ ಒಂಥರ ಬೇಜಾರು. ಸದ್ಯಕ್ಕೆ ಯೂಸ್ ಮಾಡೋದಕ್ಕೆ ಬೇಕು.
ಅವ ಅಂತೂ ಇಂತೂ ಬಾರ್ಗೇನ್ ಮಾಡಿ 1350 ಕೊಟ್ಟು ತೊಗೊಂಡು ಬಂದಿದ್ದೀವಿ. ಮಾಲ್ಗೆ ಹೋಗ್ತೀವಿ ಅಂತ ಹೇಳಿದೆ, ಬಟ್ ಯಾವ ಮಾಲ್ಗೂ ಹೋಗಿಲ್ಲ, ಎಕ್ಸಾಸ್ಟ್ ಆಗಿದ್ದೀವಿ. ಸೊ ವಿ ಆರ್ ಬ್ಯಾಕ್ ಟು ರೂಮ್. ಈವ್ನಿಂಗ್ ತಿಂದಿದ್ದೇನೆ ಜಾಸ್ತಿ ಆಗಿದೆ, ಸೊ ಡಿನ್ನರ್ ಪ್ಲ್ಯಾನ್ ಕೂಡ ಕ್ಯಾನ್ಸಲ್. Okay guys, see you tomorrow morning again and take care. Bye, good night. Hi, good morning, welcome back. ಬೆಳಗ್ಗೆ ವಾಕಿಂಗ್ ಮಾಡಿಕೊಂಡು ವಿ ಆರ್ ಸರ್ಚಿಂಗ್ ಫಾರ್ ಏನು ಬೆಳಿಗ್ಗೆ ಏನು ಹುಡುಕ್ತಾರೆ? ಬ್ರಷ್ ಇಲ್ಲ, ಕೋಲ್ಗೇಟ್ ಇಲ್ಲ, ಏನೂ ಇಲ್ಲ. ಸೊ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಟೈಮ್ ಈಸ್ 9 o'clock. ಯಾವ ಅಂಗಡಿನೂ ಓಪನ್ ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಈ ರೋಡಲ್ಲಿರೋದೆಲ್ಲ ಹಳೆ ಮನೆಗಳೇ, ನೋಡಿದ್ರೇ ಗೊತ್ತಾಗುತ್ತೆ. ಕ್ಯೂಟ್ ಮನೆ. ಬೆಳಗ್ಗೆ ಮೈಸೂರಲ್ಲಿ ಮಳೆ. ರೀಚ್ ಆಗಿದ್ದೀವಿ. ಮಳೆ ಜೋರಾಗಿ ಬರೋ ಥರ ಇದೆ. ಯಾವುದಂದರೆ ಇದು ಶ್ವೇತಾಶ್ರೀ ಟಿಫನೀಸ್. ಇದು ಯೂಟ್ಯೂಬಲ್ಲಿ ಚೆಕ್ ಮಾಡಿ ಬಂದಿರೋದು. ಲೆಟ್ಸ್ ಟೇಸ್ಟ್. ಓದೋದಕ್ಕೆ ನ್ಯೂಸ್ ಪೇಪರ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಹನುಮಂತು ಮೆಸ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಇರೋದಿದು. ಇನ್ ಕೇಸ್ ನಿಮ್ಗೆ ಇಲ್ಲಿ ಬರಬೇಕು ಅಂತ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರ್ಬೋದು, ಗೂಗಲಲ್ಲೂ ತೋರಿಸುತ್ತೆ. ಶ್ವೇತಾಶ್ರೀ ಟಿಫನೀಸ್ ಅಂತ. ಇಡ್ಲಿ ಅಂತೂ ಸಕ್ಕತ್ತಾಗಿತ್ತು. ಇನ್ ಕೇಸ್ ನೀವೇನಾದರೂ ಇಲ್ಲಿ ಬಂದರೆ ಇಡ್ಲಿ ಅಂತೂ ಮಸ್ಟ್ ಟ್ರೈ, ತುಂಬ ಚೆನ್ನಾಗಿತ್ತು. ವಾಟರ್ ಎಕ್ಸ್ಕ್ಯೂಸ್ ಮೀ ವಾಟರ್. ಯಪ್ಪ, ಇಷ್ಟು ಜಾಗ ಇದ್ರೂ ಹಾರ್ನ್ ಮಾಡ್ತಾರೆ. ಪಲಾವ್ ಅಂದರೆ ಬ್ರೇಕ್ಫಾಸ್ಟ್ ಐಟಮ್ ಅಂತ ಅನ್ನಿಸ್ಲಿಲ್ಲ ನನಗೆ. ಇಟ್ ಈಸ್ ಲೈಕ್ ಲಂಚ್ ಆರ್ ಡಿನ್ನರ್ ಐಟಮ್ ಅಂತ. ನಿಂಬೆಹಣ್ಣೆಲ್ಲ ಕೊಟ್ಟಿದ್ರು ಅದ್ರ ಜೊತೆ ಕಟ್ ಮಾಡಿ. ಅಂದರೆ ಅದನ್ನ ಸ್ಕ್ವೀಸ್ ಮಾಡ್ಕೊಂಡು ತಿನ್ನಬೇಕು, ಯಾಕಂದರೆ ರೈಸ್ ಸ್ವಲ್ಪ ಸಪ್ಪೆ ಇರುತ್ತೆ. ಅದನ್ನ ಹಿಂಡ್ಕೊಂಡು ತಿಂದರೆ ಮಜಾ ಬರುತ್ತೆ. ಈಗ ನಾವು ಮಾನಸ್ ಮಾರ್ಕೆಟಿಗೆ ಬಂದಿದ್ದೀವಿ. ಬ್ಯಾಗ್ಗೆ ಕವರ್ ತೊಗೊಳ್ಬೇಕು ಅಂತ ಹೇಳಿದ್ನಲ್ಲ, ರೇನ್ ಕೋಟ್, ಅದನ್ನ ತೊಗೊಳೋದಕ್ಕೆ. ನೋಡೋಣ ಸಿಕ್ಕರೆ. ಅಲ್ಲಿ ನೋಡಿದ್ವಿ, ಇಲ್ಲ ಅಂತ. ಸೊ ಪಕ್ಕದ ರೋಡಲ್ಲಿದೆ ಅಂತ ಹೇಳಿದ್ರು, ಅಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ವೈಲ್ಡ್ ಕ್ರಾಫ್ಟಿಗೆ ಬಂದಿದ್ದೀವಿ, ಸಿಗುತ್ತಾ ಅಂತ ನೋಡೋದಕ್ಕೆ. ಇಲ್ಲಿದೆ, ಲೆಟ್ಸ್ ಸಿ. ಎಲ್ಲ ಅಂಗಡಿ ಇವಾಗ ಓಪನ್ ಆಗ್ತಾ ಇದೆ, 10 o'clock. ಸೊ ಪ್ಲ್ಯಾನಿಂಗ್ ಅದೇನು ತೊಗೊಳೋದಿಲ್ಲ, ರೋಡ್ ಸೈಡ್ ಸಿಗುತ್ತಲ್ಲ ಅದನ್ನೇ ತೊಗೊಳ್ಳೋಣ ಅಂತ, ಅದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ. ಆನ್ ದ ವೇ ಹೋಗ್ತಾ ರೋಡಲ್ಲಿ ಇರುತ್ತೆ, ಅಲ್ಲೇ ತೊಗೊಳ್ಳೋಣ. ಚಲೋ ಫ್ರೆಶ್ ಅಪ್ ಆಗಿ ಈಗ ಹೊರಡಬೇಕು. ಮೈಸೂರಲ್ಲಿ ಆಯಿತು, ಬ್ರೇಕ್ಫಾಸ್ಟ್ ವಾಸ್ ಲಾಸ್ಟ್ ಪ್ಲ್ಯಾನ್. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ವಿ ಹ್ಯಾವ್ ಟು ಚೆಕ್ಔಟ್ ಆ್ಯಂಡ್ ನೆಕ್ಸ್ಟ್ ಡೆಸ್ಟಿನೇಷನ್. ಸಿ ಯು ಆಲ್ ಅಗೇನ್, ಬಾಯ್. ಆ್ಯಂಡ್ ಇಲ್ಲ ರೂಮ್ಗೆ ಹೋಗಿ ಮತ್ತೆ ಮಾಡ್ತೀನಿ. ಫ್ರೆಶ್ ಅಪ್ ಆದಮೇಲೆ ರೆಡಿ ಆಗ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ಬೇಕಲ್ಲ, ಮಾಡ್ತೀನಿ. ಬಾಯ್. ಡನ್. ಮೈಸೂರಲ್ಲಿ ನಿನ್ನೆ ಬಂದು, ಸ್ಯಾಟರ್ಡೆ ಬಂದು, ಸಂಡೇ ಇವಾಗ ಚೆಕ್ಔಟ್ ಆಗ್ತಿದ್ದೀವಿ. 12 o'clock ಆಗಿದೆ. ಬ್ರೇಕ್ಫಾಸ್ಟ್ ಆಗಿದೆ, ಫ್ರೆಶ್ ಅಪ್ ಆದ್ವಿ, ಸ್ನಾನ ಎಲ್ಲ ಆಯಿತು. ಇವಾಗ ಸೇಯಿಂಗ್ ಬಾಯ್
ಟು ಮೈಸೂರು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ 3 ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಗಾಟ್ ಓನ್ಲಿ 47 ಫಾಲೋವರ್ಸ್ ಟಿಲ್ ನೌ. ಆ್ಯಂಡ್ ಐ ರಿಕ್ವೆಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಇದ್ದರೆ ಡೆಫಿನೆಟ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ವೀಡಿಯೋಸ್ ನೋಡಿಬಿಟ್ಟು ನಿಮಗೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ. ಆ್ಯಂಡ್ ಮೋರ್ ಆರ್ ಲೆಸ್ ಇದು ಡೈಲಿ ವ್ಲಾಗ್ ಥರ ಇತ್ತು, ಮೋರ್ ದೆನ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಶೋಯಿಂಗ್ ಅಬೌಟ್ ಮೈಸೂರಿಗೆ ಎಲ್ಲರೂ ಬಂದಿರ್ತೀರ. ಬಟ್ ನಾನು ಏನು ಮಾಡಿದೆ ಮೈಸೂರಿಗೆ ಬಂದು 1 ಡೇ ಆ್ಯಂಡ್ 1 ನೈಟಲ್ಲಿ ಅಂತ ಈ ವ್ಲಾಗಲ್ಲಿ ಹಾಕಿರೋದು. ಥ್ಯಾಂಕ್ ಯು, ಬಾಯ್.